ಹರೇ ಕೃಷ್ಣ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ ಅಂತ ನೋಡೋಣ. ಕರೆಂಟ್ಲಿ ಏಸ್ ಆಫ್ ವೈನ್ಸ್, ನೈಟ್ ಆಫ್ ಪೆಂಟಿಕಲ್ಸ್. ಕರೆಂಟ್ಲಿ ಈ ವ್ಯಕ್ತಿ ಸದ್ಯಕ್ಕೆ ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ಇವರ ಒಂದು ಫಿನಾನ್ಷಿಯಲ್ ಥಿಂಗ್ಸ್ ಏನಿದೆ, ಇವರ ಒಂದು ಪ್ಲಾನಿಂಗ್ಸ್ ಪ್ರಕಾರ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬಹುದು ಒಂದು. ಅಂಡ್ ಅದಾದ್ಮೇಲೆ ಇವರ ಒಂದು ಕ್ರಿಯೇಟಿವ್ ಮೈಂಡ್ ಏನಿದೆ ಅಥವಾ ಇವರ ಒಂದು ಇಂಟ್ಯೂಷನ್ ಪವರ್ ಏನಿದೆ ಅದು ತುಂಬಾ ಡಿಪ್ಲೀಟ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಸರಿಯಾದಂತಹ ಒಂದು ಡಿಸಿಷನ್ ನ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬಹುದು. ತುಂಬಾನೇ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ ಅಂತ ಹೇಳ್ಬಹುದು. ಅಥವಾ ಔಟ್ಸೈಡ್ ಥಿಂಗ್ಸ್ ಗಳನ್ನ ಇವರು ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇನ್ಸೈಡ್ ಇವರ ಒಳಗಿರುವಂತಹ ನಾಲೆಜ್ ನ ಇವರು ಗಮನಿಸ್ತಾ ಇಲ್ಲ. ಅಂಡ್ ಇವರು ಕೆಲವೊಂದಷ್ಟು ಜನಗಳಿಗೆ ದುಡ್ಡಿನ ಸಹಾಯ ಮಾಡಿದ್ದಾರೆ. ಅಂಡ್ ಸಮ್ವೇರ್ ನೀವು ಕೂಡ ಈ ಒಂದು ವಿಚಾರದಲ್ಲಿ ಇವ್ರಿಗೆ ಅಡ್ವೈಸ್ ಮಾಡಿರೋದುಂಟು. ಬಟ್ ಆ ವ್ಯಕ್ತಿ ಯಾರ ಮಾತು ಕೇಳದೆ ನಿಮ್ಮ ಅಡ್ವೈಸ್ನು ಇಗ್ನೋರ್ ಮಾಡಿ ಬೇರೆದವರಿಗೆ ದುಡ್ಡು ಕೊಟ್ಟಿದ್ದಾರೆ. ಮೈಟ್ ಬಿ ಇಲ್ಲಿ ಕ್ಲೋಸ್ ಫ್ರೆಂಡ್ಸ್ಗೆ ಕೊಟ್ಟಿರುವಂತದ್ದಿದೆ ಅಥವಾ ರಿಲೇಟಿವ್ಸ್ಗೆ ಕೊಟ್ಟಿರುವಂತದ್ದಿದೆ. ಬಟ್ ಆ ಕಡೆಯಿಂದ ದುಡ್ಡನ್ನ ಇವರು ವಾಪಸ್ ಪಡ್ಕೊಳಕ್ ಆಗ್ತಾ ಇಲ್ಲ. ಅಂಡ್ ತುಂಬಾ ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಮಧ್ಯಂತರದಲ್ಲಿ ದುಡ್ಡಿನ ವ್ಯವಹಾರ ಮಾಡಿ ಆ ದುಡ್ಡು ಕೂಡ ಇವರ ಒಂದು ತಲೆ ಮೇಲೆ ಬಂದಿದೆ ಅಂತ ಹೇಳ್ಬಹುದು. ಒಂದು ಸಾಲದ ಹೊರೆ ಅನ್ನೋದು ಈ ವ್ಯಕ್ತಿಗೆ ತುಂಬಾ ಆಗಿದೆ ಅಂತ ಹೇಳ್ಬಹುದು. ಈ ಒಂದು ಕಾರಣದಿಂದ ಫಿನಾನ್ಷಿಯಲಿ ತುಂಬಾ ಬ್ರೇಕ್ ಡೌನ್ ಆಗಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಒಂದು ವಿಚಾರದಲ್ಲಿ ಸರಿಯಾದಂತಹ ಡಿಸಿಷನ್ ಕೂಡ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬಹುದು. ಮೈಟ್ ಬಿ ನೀವು ಮ್ಯಾರೇಜ್ ಆಗಿ ಕೂಡ ನೋ ಕಾಂಟ್ಯಾಕ್ಟ್ ಆಗಿರುವಂತದ್ದು ಇರಬಹುದು ಬಿಕಾಸ್ ಆಫ್ ಫಿನಾನ್ಷಿಯಲ್ ಅಬ್ಸ್ಟಾಕಲ್ಸ್. ಅಥವಾ ನಿಮ್ಮ ಮದುವೆ ಮಾತುಕತೆವರೆಗೂ ಬಂದು ಕೂಡ ನಿಮ್ಮ ಒಂದು ಮದುವೆ ಆಗದೆ ಇರೋ ಕಾರಣ ಅವರು ಫಿನಾನ್ಷಿಯಲಿ ಬ್ರೋಕ್ ಆಗಿರುವಂತದ್ದು. ಅಥವಾ ರೀಸೆಂಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಮದುವೆವರೆಗೂ ಬಂದು ಮ್ಯಾರೇಜ್ ಬ್ರೇಕ್ ಆಗಿರುವಂತದ್ದು ಬಿಕಾಸ್ ಆಫ್ ಅವರ ಒಂದು ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಮ್ಯಾರೇಜ್ ನ ಅವರೇ ಬ್ರೇಕ್ ಮಾಡ್ಕೊಂಡಿರುವಂತದ್ದು. ಬಟ್ ಸ್ಟಿಲ್ ಅದಕ್ಕೆ ಕ್ಲಾರಿಟಿ ಕೂಡ ಈ ವ್ಯಕ್ತಿ ಕೊಡ್ತಾ ಇಲ್ಲ, ಹೇಳ್ಕೊಳ್ತಾ ಇಲ್ಲ ಯಾಕೆ ಏನು ಅಂತ. ಮೈಟ್ ಬಿ ನಿಮ್ಮ ಬ್ರೇಕಪ್ ಆಗಿರೋದು ಕೂಡ ಅದೇ ಕಾರಣಕ್ಕೆ. ಬಟ್ ಎಲ್ಲೇ ಇದ್ರೂ ನೀನ್ ಚೆನ್ನಾಗಿರೋ ಅನ್ನೋ ಕಾರಣಕ್ಕೆ ರಿಯಲ್ ಪರ್ಪಸ್ ಏನಿದೆ, ರಿಯಲ್ ರೀಸನ್ ಏನಿದೆ ನಿಮ್ಮಿಬ್ಬರ ಒಂದು ನೋ ಕಾಂಟ್ಯಾಕ್ಟ್ ಆಗಿರೋದಕ್ಕೆ ಅಥವಾ ಬ್ರೇಕಪ್ ಆಗಿರೋದಕ್ಕೆ, ಅದನ್ನ ಈ ವ್ಯಕ್ತಿ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಇವ್ರಿಗೆ ಒಂದು ಸಣ್ಣದಾಗಿರುವಂತ ಹೋಪ್ ಇದೆ ದಟ್ ನಾನು ನನ್ನ ಒಂದು ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ, ನಾನು ಖಂಡಿತವಾಗ್ಲೂ ಅಚೀವ್ ಮಾಡ್ತೀನಿ ಸಮಥಿಂಗ್ ಅನ್ನೋ ಒಂದು ನಂಬಿಕೆ, ಹೋಪ್ ಈ ಒಂದು ವ್ಯಕ್ತಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಬಟ್ ಅದು ಎಷ್ಟು ವರ್ಷ ಸರಿ ಹೋಗುತ್ತೋ, ಎಷ್ಟು ವರ್ಷಕ್ಕೆ ನಾನು ಸೆಟಲ್ ಆಗ್ತೀನೋ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ನೀನು ವೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ನಿಮ್ಮ ಕಣ್ಣಿಗೆ ಕೆಟ್ಟವ್ರು ಆಗಿದ್ರೂ ಪರವಾಗಿಲ್ಲ, ನಾನು ದೂರ ಉಳಿತೀನಿ ಅನ್ನೋ ಒಂದು ಮೈಂಡ್ಸೆಟ್ ಅಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.